ಇನ್ನು ಮುಂದಿನ ರಾಶಿ ಕಟಕ ರಾಶಿ ಗುರುಗಳೇ. ಗ್ರಹಣ ಸಂಭವಿಸ್ತಾ ಇರುವುದು ಕೂಡ ಅದೇ ರಾಶಿಯಲ್ಲಿ, ಹಾಗಾಗಿ ಹೇಗಿದೆ ಅವರಿಗೆ ಪ್ರಭಾವ? ಹೌದಮ್ಮ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ಗ್ರಹಣದ ಪ್ರಭಾವ ಹೆಚ್ಚಿನ ನೆಗೆಟಿವ್ನ ಉಂಟು ಮಾಡುತ್ತೆ. ಅತ್ಯಂತ ಕೆಟ್ಟದ್ದು ಅಂತ ಹೇಳ್ಬೋದು. ಯಾವ ಥರ ಕೆಟ್ಟದ್ದು ಅಂತಂದರೆ ಹೆಚ್ಚಿನ ಒಂದು ಮಾನಸಿಕ ನೋವನ್ನು ಉಂಟು ಮಾಡುತ್ತೆ. ತುಂಬ ಯಾರನ್ನು ನಂಬ್ತಿರೋ ಅವರೇ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಸ್ಥಿರತೆ ಸಿಗಲ್ಲ ನಿಮಗೆ. ಒಂದು ಸೆಕ್ಯೂರ್ ಇರಲ್ಲ, ಒಂಥರ ಅನ್ಕಂಫರ್ಟಬಲ್ಲು, ಇನ್ಸೆಕ್ಯೂರು ಜಾಸ್ತಿ ಆಗುತ್ತೆ. ಜೊತೆಗೆ ಕುಟುಂಬ, ವೃತ್ತಿ, ವೈಯಕ್ತಿಕ ಈ ಮೂರು ವಿಚಾರದಲ್ಲೂ ಕೂಡ ಸ್ವಲ್ಪ ಬೆಂದೋಗ್ತೀರ. ಹಿಂಸೆಗಳು ಜಾಸ್ತಿ. ಸಾಧ್ಯವಾದಷ್ಟು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಕರ್ಕಾಟಕ ರಾಶಿಯವರು. ಇದು ಪ್ರಮುಖವಾದ ವಿಚಾರ. ಎರಡನೇದು, ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಈ ಸಂದರ್ಭದಲ್ಲಿ. ಆಗಸ್ಟ್ 13ನೇ ತಾರೀಕಿಂದ ಸೆಪ್ಟೆಂಬರ್ 13ನೇ ತಾರೀಕುವರೆಗೂ ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ವ್ಯಾಪಾರ ಆಯಿತು, ನನ್ನ ಮನೆ ಆಯಿತು, ನನ್ನ ಹೆಂಡತಿ ಮಕ್ಕಳಾಯಿತು ಅಷ್ಟೇ. ಯಾವ ಪಾರ್ಟಿ ಬೇಡ, ಯಾವ ದೂರದೇಶಕ್ಕೆ ಟ್ರಾವೆಲಿಂಗ್ ಹೋಗೋದು ಬೇಡ, ಯಾವುದೇ ಥರದ ಡಿಸಿಷನ್ ತೊಗೊಳೋದು ಬೇಡ. ಒಂದು ತಿಂಗಳನ್ನು ಕಳೆದುಬಿಡಿ, ಸುಮ್ಮನೆ ಕಳೆದುಬಿಡಿ ಅಷ್ಟೇ. ಕಳೆದುಬಿಟ್ರೆ ನಿಮಗೆ ಆ ಸಮಸ್ಯೆಗಳನ್ನುವಂಥದ್ದು ದೂರ ಆಗ್ತಾ ಹೋಗ್ಬಿಡುತ್ತೆ. ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮದೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಎಚ್ಚರವಾಗಿರಿ. ಯಾವುದನ್ನು ಕೂಡ ಹಗುರವಾಗಿ ತಗೊಳ್ಬೇಡಿ. ಇನ್ನು ಪರಿಹಾರ ಗುರುಗಳೇ? ಪರಿಹಾರ, ನಿಮ್ಗೇನಾನ ಶಕ್ತಿ ಇದ್ದರೆ, ಫಿನಾನ್ಷಿಯಲ್ ಆಗಿ ಬಲಿಷ್ಠವಾಗಿದ್ದರೆ ಮನೇಲಿ ಒಂದು ನವಗ್ರಹ ಹೋಮ ಮಾಡ್ಕೊಳ್ಳಿ. ಅದರಲ್ಲಿ ಚಂದ್ರಗ್ರಹಕ್ಕೆ ಒಂದು ಜಪ ಸಮೇತ ಶಾಂತಿ ಹೋಮ ಮಾಡ್ಕೊಳ್ಳಿ ಶಕ್ತಿ ಇದ್ದರೆ. ಶಕ್ತಿ ಇಲ್ಲ ಅಂತಂದರೆ ನವಗ್ರಹಗಳಲ್ಲಿ ಚಂದ್ರಗ್ರಹಕ್ಕೆ ಒಂದು ಅಭಿಷೇಕ ಮಾಡಿಸಿ. ಅಷ್ಟಕ್ಕೂ ಅನುಕೂಲ ಇಲ್ಲ ಅಂತಂದರೆ ಗ್ರಹಣದ ದಿನ ಒಂದು 2 kg ಅಥವಾ 3 kg ಅಷ್ಟು ಅಕ್ಕಿಯನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿಟ್ಕೊಂಡು ಮಾರನೇ ದಿನ ಬೆಳಗ್ಗೆ ಯಾರಾದರೂ ಬಡವ್ರಿಗೋ ಭಿಕ್ಷುಕರಿಗೋ ಅದನ್ನು ಕೊಟ್ಟರೆ ಸಾಕು. ಇದು ಬಿಟ್ಟರೆ ದೊಡ್ಡ ಪರಿಹಾರಗಳೇನು ಬೇಕಾಗಿಲ್ಲ. 1 ತಿಂಗಳು ಸಮಾಧಾನವಾಗಿದ್ದರೆ ಸಾಕು, ಕೋಪ ಮಾಡ್ಕೋಬೇಡಿ, ಅದೇ ಪರಿಹಾರ. ಇನ್ನು